ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಅಕ್ಷಯ್ ಆತ್ರೇಯ. ಈಗ ಹೆಡ್ಲೈನ್ಸ್. ಸಾಂಸ್ಕೃತಿಕ ನಗರಿಯಲ್ಲಿ ಟ್ರಾವೆಲ್ ಮಾರ್ಟ್ 2026ರ ರಂಗು ವಿದ್ಯುಕ್ತ ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜಾಲಿ ರೈಡ್, ಯುವಕರ ಹುಚ್ಚಾಟಕ್ಕೆ ನೆಟ್ಟಿಗರು ಗರಂ. ಶಾಲೆಯಲ್ಲಿ ಟೀಚರ್, ಪ್ರವಾಸಿ ಲೋಕದ ಬೆಸ್ಟ್ ವಂಡರರ್. ಚಾರಣ ಪ್ರಿಯರ ಪಾಲಿಗೆ ಸೆನ್ಸೇಷನ್ ಆದ ಮುತಾಮಿಲ್ ಸೆಲ್ವಿ. ಏರ್ಪೋರ್ಟ್ನಲ್ಲಿ ರೀಲ್ ಶೂಟಿಗೆ ಬ್ರೇಕ್, ಡಿಜಿಸಿಯಿಂದ ಮಹತ್ವದ ಆದೇಶ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಟ್ರಾವೆಲ್ ಮಾರ್ಟ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆಯಿಂದ ಪ್ರಾರಂಭವಾಗಿ 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಪೂರಕವಾಗುವಂತೆ ವಿವಿಧ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 100ಕ್ಕೂ ಹೆಚ್ಚು ಎಕ್ಸಿಬಿಟರ್ಸ್, ಟೂರ್ ಆಪರೇಟರ್ಸ್ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಪ್ರವಾಸಿ ಪ್ರಪಂಚ ಮತ್ತು ವಿಶ್ವವಾಣಿ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಅವರು ಪ್ರವಾಸೋದ್ಯಮ ಮತ್ತು ಮಾಧ್ಯಮ ಕುರಿತು ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಶೇಷ ಕಾರ್ಯಕ್ರಮ ಗೇಟ್ ವೇ ಆಫ್ ಕರ್ನಾಟಕ ಟೂರಿಸಂ ಆಗಲಿದೆ ಎಂಬ ಅಭಿಪ್ರಾಯಗಳು ಪ್ರವಾಸೋದ್ಯಮ ವಲಯದಲ್ಲಿ ವ್ಯಕ್ತವಾಗ್ತಿದೆ. ಜವಾಬ್ದಾರಿತ ಪ್ರವಾಸೋದ್ಯಮದ ಕುರಿತು ಪ್ರವಾಸಿ ಲೋಕ ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ಗೊತ್ತಿಲ್ಲ. ಬೇಜವಾಬ್ದಾರಿತನ ಪ್ರವಾಸೋದ್ಯಮದ ಸೊಬಗನ್ನೇ ಹಾಳು ಮಾಡಬಹುದು. ಭದ್ರಾ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಡೆದಿರುವ ಒಂದು ಘಟನೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತವೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಯುವಕನ ಹುಚ್ಚಾಟಕ್ಕೆ ನೆಟ್ಟಿಗರು ಗರಂ ಆಗಿದ್ದಾರೆ. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಓಪನ್ ಜೀಪ್ನಲ್ಲಿ ಸಂಚಾರ ಮಾಡೋದೇ ತಪ್ಪು. ಅದರಲ್ಲೂ ಇದು ಸಾಲದು ಅಂತ ಅಲ್ಲಿ ನಿಂತಿದ್ದ ಆನೆಯನ್ನು ಛೇಡಿಸುವ ದುಷ್ಕೃತ್ಯವನ್ನ ಯುವಕನೊಬ್ಬ ಮಾಡಿದ್ದಾನೆ. ಈ ಕುರಿತು ಅರಣ್ಯ ಇಲಾಖೆಯನ್ನ ಪ್ರಶ್ನಿಸುತ್ತಿರುವ ಸಾರ್ವಜನಿಕರು ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತಿದ್ದಾರೆ. ಲುಬ್ಲಿನ್ನ ಅಧಿಕೃತ ಲಾಂಛನದಲ್ಲಿ ಮೇಕೆಯ ಚಿತ್ರವಿದೆ. ದಂತಕಥೆಗಳ ಪ್ರಕಾರ ಹಿಂದೆ ಟಾರ್ಟರ್ ಎನ್ನುವ ಗುಂಪಿನ ದಾಳಿಯ ಸಮಯದಲ್ಲಿ ಒಂದು ಗುಂಪು ಮೇಕೆಗಳು ಜನರಿಗೆ ಆಹಾರವನ್ನು ನೀಡುವ ಮೂಲಕ ಅವರನ್ನು ಬದುಕಿಸಿದವಂತೆ. ಈ ನೆನಪಿಗಾಗಿ ಇಡೀ ನಗರದಲ್ಲಿ ಮೇಕೆಗಳ ಚಿತ್ರ ಅಥವಾ ಪ್ರತಿಮೆಗಳು ಕಾಣಸಿಗುತ್ತವೆ. ಈ ನಗರವು ವಿಶ್ವಪ್ರಸಿದ್ಧ ಬರಹಗಾರ ಐಸಾಕ್ ಬಾಷೆವಿಸ್ ಸಿಂಗರ್ ಅವರ ದಿ ಮೆಜಿಷಿಯನ್ ಆಫ್ ಲುಬ್ಲಿನ್ ಕಾದಂಬರಿಯ ಮೂಲಕ ಪ್ರಸಿದ್ಧವಾಗಿದೆ. ನಗರದ ಹಳೆಯ ಬೀದಿಗಳಲ್ಲಿ ಇಂದಿಗೂ ಆ ಕಾಲದ ಮ್ಯಾಜಿಕಲ್ ವಾತಾವರಣವನ್ನು ಅನುಭವಿಸಬಹುದು. ಇಲ್ಲಿನ ಕಿರಿದಾದ ಕಲ್ಲಿನ ರಸ್ತೆಗಳು ಮತ್ತು ರೆನೈಸನ್ಸ್ ಶೈಲಿಯ ಕಟ್ಟಡಗಳು ಇಂದಿಗೂ ಹಳೆಯ ಯುರೋಪಿಯನ್ ವೈಭವವನ್ನು ಸಾರುತ್ತವೆ. ಲುಬ್ಲಿನ್ ಯಾವ ದೇಶದಲ್ಲಿದೆ? ಶಾಲೆಯಲ್ಲಿ ಜಾಪನೀಸ್ ಬೋಧಿಸುವ ಟೀಚರ್, ಕುಟುಂಬಕ್ಕೆ ಮೆಚ್ಚಿನ ಗೃಹಿಣಿ, 2 ಮುದ್ದಾದ ಮಕ್ಕಳ ತಾಯಿ. ಆದರೆ ಪ್ರವಾಸಿ ಲೋಕದಲ್ಲಿ ಇತಿಹಾಸ ಸೃಷ್ಟಿಸಿರುವ ತಮಿಳುನಾಡಿನ ಏಕೈಕ ಮಹಿಳೆ, ಈ ಸಾಧಕಿ ಯಾರು ಗೊತ್ತಾ? ಮುತಾಮಿಲ್ ಸೆಲ್ವಿ. ತಮಿಳುನಾಡು ರಾಜ್ಯದ ಸೆನ್ಸೇಷನ್. ಚಾರಣಪ್ರಿಯರೇ ಅಚ್ಚರಿ ಪಡುವಂಥ ದಿಟ್ಟ ಮಹಿಳೆ ಈಕೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ತಮಿಳುನಾಡಿನ ಹೆಣ್ಣು ಮಗಳು ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಾಳೆ. 2023ರಲ್ಲಿ ಪ್ರಾರಂಭವಾದ ಮುತಾಮಿಲ್ ಶಿಖರಗಳ ಅನ್ವೇಷಣೆ ಮೊದಲು ಮುಟ್ಟಿದ್ದು ಮೌಂಟ್ ಎವರೆಸ್ಟ್ ಶಿಖರವನ್ನು. ಇದಲ್ಲದೆ ಈಗ ಭೂಪಟದ ಎಲ್ಲ ಖಂಡಗಳ ಎತ್ತರದ ಶಿಖರಗಳನ್ನು ಏರಿರುವ ಹಿರಿಮೆ ಈ ಗಟ್ಟಿಗಿತ್ತಿಯದ್ದಾಗಿದೆ. ಭಾರತದಲ್ಲೇ ದಿ ಫಾಸ್ಟೆಸ್ಟ್ ವುಮೆನ್ ಟು ಕಂಪ್ಲೀಟ್ ಆಲ್ 7 ಸಮಿಟ್ಸ್ ಎಂಬ ಬಿರುದು ಈಗ ಮುತಾಮಿಲ್ ಸೆಲ್ವಿ ಪಾಲಾಗಿದೆ. ಏರ್ಪೋರ್ಟ್ನಲ್ಲಿ ಟೈಮ್ ಪಾಸ್ ಆಗಲಿ ಅಂತ ರೀಲ್ಸ್ ಮಾಡೋಕೆ ಹೋದರೆ ಸಂಕಷ್ಟ ಎದುರಿಸಬೇಕಾಗುತ್ತೆ. ಏರ್ಪೋರ್ಟ್ನಲ್ಲಿ ರೀಲ್ ಶೂಟ್ ಕುರಿತು ಡಿಜಿಸಿಎ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸೂಕ್ಷ್ಮ ಕಾರ್ಯಾಚರಣೆ ಪ್ರದೇಶ, ಭದ್ರತಾ ವಲಯಗಳಲ್ಲಿ ಅನಧಿಕೃತ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಡಿಜಿಸಿಎ ತಿಳಿಸಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ತಪ್ಪಿತಸ್ಥರಿಗೆ ಭಾರೀ ದಂಡ ಮತ್ತು 3 ತಿಂಗಳಿಂದ 2 ವರ್ಷದವರೆಗೆ ವಿಮಾನ ಪ್ರಯಾಣ ನಿರ್ಬಂಧ ವಿಧಿಸಲಾಗುವುದು ಎಂದು ಡಿಜಿಸಿಎ ಅಧಿಕಾರಿಗಳು ತಿಳಿಸಿದ್ದಾರೆ. ಭದ್ರತಾ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಪ್ರಯಾಣಿಕರು ಸಹಕರಿಸಲು ಸಚಿವಾಲಯ ಕೋರಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕದ ಮೊದಲ ಮೃಗಾಲಯದ ಹೆಸರೇನು? ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.